ಹಾಯ್ ಗಾಯ್ಸ್, KCET 2025 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, CET ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರಲ್ಲೂ ಒಂದು ಪ್ರಶ್ನೆ ಇರುತ್ತೆ. ಸ್ಕೆಡ್ಯೂಲ್ ಯಾವ ಥರ ಇರುತ್ತೆ? ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಅನ್ನುವಂಥದ್ದು ಯಾವ ರೀತಿ ಕೊಟ್ಟಿರ್ತಾರೆ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಆಗಿರ್ಬೋದು, ಫೀ ಸ್ಟ್ರಕ್ಚರ್ ಆಗಿರ್ಬೋದು, ಫಸ್ಟ್ ರೌಂಡು ನಿಮಗೆ ಆಪ್ಷನ್ ಎಂಟ್ರಿ ಆಗಿರ್ಬೋದು, ಮತ್ತು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದಾಗಿರ್ಬೋದು, ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಆಗಿರ್ಬೋದು, ಈ ರೀತಿಯಾಗಿ ಯಾವ ರೀತಿ ಇರುತ್ತೆ ಅಂತ ನಿಮ್ಮೆಲ್ಲರಿಗೂ ತಿಳಿದುಕೊಳ್ಳೋದಕ್ಕೆ ಒಂದು ಕುತೂಹಲ ಆದರೆ ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ರೆಫರೆನ್ಸ್ ಒಂದು ತೋರಿಸ್ತೀನಿ ನಿಮಗೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ ಸ್ನೇಹಿತರೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದರೆ ಕೊಟ್ಬಿಡಿ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ನಿಮಗೆ ಈ ಇಯರ್ದಂತೂ ಇನ್ನೂ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಆದರೆ ಬಿಟ್ಟಿಲ್ಲ. ರೆಫರೆನ್ಸ್ಗೆ ನಿಮಗೆ ಲಾಸ್ಟ್ ಇಯರ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಆದರೆ ಇಲ್ಲಿ ತೋರಿಸ್ತೀನಿ ನೋಡಿ. ನೀವಿಲ್ಲಿ ನೋಡ್ಕೋಬಹುದು UGCET 2024 ಮತ್ತು UG NEET 2024 ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಇದು. ಮೊದಲನೇ ಸ್ಟೆಪ್ ಇದರಲ್ಲಿ ಏನಿದೆ ಸ್ಕೆಡ್ಯೂಲ್ ಅಲ್ಲಿ ಅಂದ್ರೆ ಡೌನ್ಲೋಡಿಂಗ್ ಆಫ್ ವೆರಿಫಿಕೇಶನ್ ಸ್ಲಿಪ್ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಪ್ ಟು ದ ಲಾಸ್ಟ್ ಡೇಟ್ ಫಿಕ್ಸ್ ಟು ಎಂಟರ್ ದ ಆಪ್ಷನ್ಸ್ ಆಫ್ ಫಸ್ಟ್ ರೌಂಡ್. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋವರೆಗೂ ನಿಮಗೆ ಟೈಮ್ ಇರುತ್ತೆ. ಏನು, ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಒಂದ್ಸತಿ ಬಿಟ್ಟ ಮೇಲೆ ವೆರಿಫಿಕೇಶನ್ ಸ್ಲಿಪ್ ಅವತ್ತೇ ಡೌನ್ಲೋಡ್ ಮಾಡ್ಕೊಬಿಡ್ಬೇಕು, ಅವತ್ತೇ ಎಕ್ಸ್ಪೈರ್ ಆಗುತ್ತೆ ಅಂತ ಏನಿಲ್ಲ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿವರೆಗೂ ಕೂಡ ನೀವು ವೆರಿಫಿಕೇಶನ್ ಸ್ಲಿಪ್ ಅನ್ನು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಲಿಂಕ್ ಅಲ್ಲೇ ಇರುತ್ತೆ KEA ವೆಬ್ಸೈಟ್ ಅಲ್ಲೇನೆ. ಮತ್ತೆ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಅಂಡ್ ಫೀ ಸ್ಟ್ರಕ್ಚರ್ ಆನ್ KEA ವೆಬ್ಸೈಟು ನಿಮಗೆ ಮೊದಲೇನಾಗುತ್ತೆ ಅಂದ್ರೆ ಮತ್ತೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಮತ್ತೆ ಫೀ ಸ್ಟ್ರಕ್ಚರ್ ಅನ್ನ KEA ವೆಬ್ಸೈಟ್ ಅಲ್ಲಿ ಬಿಡ್ತಾರೆ. ಓಕೆನಾ, ಅದಿನ್ನೂ ಬಿಟ್ಟಿಲ್ಲ, ನಿಮ್ಗೆ ಜಸ್ಟ್ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ ಅಷ್ಟೇ. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಮತ್ತೆ ಫೀ ಸ್ಟ್ರಕ್ಚರ್ ಆದರೆ ಬಿಡ್ತಾರೆ ಸ್ನೇಹಿತರೆ. ಅಂದ್ರೆ ಫೀ ಸ್ಟ್ರಕ್ಚರ್ ಯಾವ ಕಾಲೇಜಸ್ ಅಲ್ಲಿ ಎಷ್ಟೆಷ್ಟು ಫೀಸ್ ಇರುತ್ತೆ, ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಎಷ್ಟಿರುತ್ತೆ, ಗೌರ್ಮೆಂಟ್ ಏಡೆಡ್ ಮತ್ತೆ ಪ್ರೈವೇಟ್ ಕಾಲೇಜಸ್ ಅಲ್ಲೆಲ್ಲ ಎಷ್ಟೆಷ್ಟು ಇರುತ್ತೆ ಫೀಸು, ಅದೆಲ್ಲ ಗೊತ್ತಾಗುತ್ತೆ ಸೀಟ್ ಮ್ಯಾಟ್ರಿಕ್ ಇದು ಫೀ ಸ್ಟ್ರಕ್ಚರ್ ಬಿಟ್ಟಾಗ. ಓಕೆನಾ, ನೋಡಿ ಸ್ನೇಹಿತರೆ, ಮತ್ತೆ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ತುಂಬಾ ದಿನ ಆದರೆ ಟೈಮ್ ಇರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ನೀವು ಲಾಸ್ಟ್ ಇಯರ್ ನೋಡ್ಕೋಬಹುದು 7ನೇ ತಿಂಗಳು 23ನೇ ತಾರೀಕಿಂದ 8ನೇ ತಿಂಗಳು 4ನೇ ತಾರೀಕುವರೆಗೂ ಕೂಡ ಟೈಮ್ ಕೊಟ್ಟಿದ್ರು. ಓಕೆನಾ, ತುಂಬಾ ದಿನನೇ ಟೈಮ್ ಕೊಟ್ಟಿದ್ರು. ಒಂದೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಒಂದು 4-5 ದಿನ ಟೈಮ್ ಕೊಟ್ಟಿರ್ತಾರೆ, ಮತ್ತೆ ಏನೋ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಗಳಿಂದ ಕೆಲವೊಂದು ಎರರ್ಗಳಿಂದ ಮತ್ತೆ ಒಂದೆರಡು ದಿನ ಎಕ್ಸ್ಟೆಂಡ್ ಎಲ್ಲ ಮಾಡ್ತಿರ್ತಾರೆ KEA ಕಡೆಯಿಂದ. ಏನೇ ಎಕ್ಸ್ಟೆಂಡ್ ಮಾಡಿದ್ರು ಅವರು ನೋಟಿಫಿಕೇಶನ್ ಆದ್ರೆ ಬಿಡ್ತಾರೆ. ಈ ರೀತಿಯಾಗಿ ಡೇಟ್ ಎಕ್ಸ್ಟೆಂಡ್ ಮಾಡಿರುವಂತದ್ದು. ನೋಡಿ ಸ್ನೇಹಿತರೆ, ಮತ್ತೆ ಒಂದು ನೀವು ಆಪ್ಷನ್ ಎಂಟ್ರಿ ಮಾಡಾದ್ಮೇಲೆ ಒಂದು 2-3 ದಿನ ಒಳಗಡೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಬಿಡ್ತಾರೆ. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದ್ರೆ ಇದು ಡಮ್ಮಿ ರಿಸಲ್ಟ್, ಫೈನಲ್ ರಿಸಲ್ಟ್ ಅಲ್ಲ, ಜಸ್ಟ್ ಡಮ್ಮಿ ರಿಸಲ್ಟ್ ತರ. ಅಂದ್ರೆ ನಿಮ್ಗಿಂತ ಕಾಲೇಜಲ್ಲಿ ಸೀಟ್ ಸಿಗ್ಬೋದು ಅಂತ ಜಸ್ಟ್ ಪ್ರೆಡಿಕ್ಷನ್ ಮುಖಾಂತರ ಬರುವಂತದ್ದು ಮಾರ್ಕ್ ಅಲಾಟ್ಮೆಂಟ್. ಓಕೆನಾ, ಫೈನಲ್ ಅಲಾಟ್ಮೆಂಟ್ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಅಲ್ಲಿ ಯಾವ ಕಾಲೇಜ್ ಸಿಗುತ್ತೋ ಅದ್ರಿಗೆ ಹೋಗಿ ನೀವು ಜಾಯ್ನ್ ಆಗ್ಬೇಕಾಗುತ್ತೆ ನಿಮ್ಗೆ ಇಷ್ಟ ಇದ್ರೆ. ಓಕೆನಾ, ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಗೋ ಕಾಲೇಜ್ಗೆ ಯಾರು ಹೋಗಿ ಜಾಯ್ನ್ ಆಗಕ್ಕಾಗಲ್ಲ. ಮಾರ್ಕ್ ಅಲಾಟ್ಮೆಂಟ್ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಕೆಲವರು ಪಾಪ ಆಪ್ಷನ್ ಎಂಟ್ರಿ ಮಾಡಿರ್ತಾರೆ, ಯಾವ ಕಾಲೇಜು ಸಿಕ್ಕಿರಲ್ಲ ಆಪ್ಷನ್ ಎಂಟ್ರಿ ಮಾಡಿದಾಗ. ಆಗ ಆ ಒಂದು ಆಪ್ಷನ್ಸ್ ಯಾವ್ಯಾವ ಕಾಲೇಜಸ್ ಅನ್ನು ಹಾಕಿರ್ತಾರೋ ಅದನ್ನ ಇನ್ನೂ ಕಾಲೇಜಸ್ ಆ್ಯಡ್ ಮಾಡಿಕೊಂಡು ರಿಅರೇಂಜ್ ಮಾಡಿಕೊಂಡು ಈ ರೀತಿಯಾಗೆಲ್ಲ ಮಾಡ್ಕೋಬಹುದು, ಅದರಿಂದ ಕೊಡ್ತಾರೆ. ಓಕೆನಾ, ಇಲ್ಲಿ ನೋಡ್ಕೋಬಹುದು. ನೋಡಿ, ಮತ್ತೆ ಕೊಟ್ಟಿದ್ದಾರೆ ರಿಸಲ್ಟ್ ಮಾರ್ಕ್ ಅಲಾಟ್ಮೆಂಟ್ ಬಂದ್ಮೇಲೆ ಮತ್ತೆ ನಿಮಗೆ ಪ್ರಾವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಆಡ್, ಆಲ್ಟರ್, ರಿಅರೇಂಜ್, ಡಿಲೀಟ್ ದ ಆಪ್ಷನ್ಸ್, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಅಂಡ್ ನ್ಯಾಚುರೋಪತಿ, ವೆಟರ್ನರಿ, ಫಾರ್ಮ್ ಸೈನ್ಸ್, B ಫಾರ್ಮಾ, PharmD, BSc ನರ್ಸಿಂಗ್. ನೋಡಿ, ಮಾರ್ಕ್ ಅಲಾಟ್ಮೆಂಟ್ ಬಿಟ್ಟ ಮೇಲೆ ನಿಮ್ಮ ಕಾಲೇಜ್ ಸಿಕ್ಕಿಲ್ಲ, ಇಲ್ಲ ಸಿಕ್ಕಿರೋದು ಇಷ್ಟ ಆಗಿಲ್ಲ, ನೀವು ಹಾಕಿರೋ ಕಾಲೇಜಸ್ ಆಪ್ಷನ್ಸ್ ಏನಿರುತ್ತೆ ಅದನ್ನ ಡಿಲೀಟ್ ಮಾಡ್ಕೋಬೇಕು, ರಿಅರೇಂಜ್ ಮಾಡ್ಕೋಬೇಕು, ಆ್ಯಡ್ ಮಾಡ್ಕೋಬೇಕು ಅಂದ್ರೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ್ಮೇಲೆ ಮತ್ತೊಂದ್ಸರಿ ಆಪ್ಷನ್ ಆದ್ರೆ ಕೊಡ್ತಾರೆ. ಓಕೆನಾ, ರಿಸಲ್ಟ್ ಬಂದಿದ್ದು 1-2 ದಿನ ಒಳಗಡೆನೆ ಮತ್ತೆ ನಿಮ್ಗೆ ಚಾನ್ಸ್ ಇರುತ್ತೆ. ನೀವು ಡೇಟ್ಗಳನ್ನ ಅಬ್ಸರ್ವ್ ಮಾಡಿ, ಸೇಮ್ ನಿಮಗೂ ಈಗ ಈ ಇಯರ್ದು ಬರುತ್ತೆ. ಓಕೆನಾ, ಡೇಟ್ಗಳು ನೋಡಿ. ಇಲ್ಲಿ ಪಬ್ಲಿಕೇಶನ್ ಆಫ್ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್, ಮತ್ತೆ ಒಂದು ಡಮ್ಮಿ ರಿಸಲ್ಟ್ ಬಿಡ್ತಾರೆ ವಿದ್ಯಾರ್ಥಿಗಳಿಗೆ. ಮತ್ತೆ ಒಂದು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಬಿಡ್ತಾರೆ. ಅಲ್ಲೂ ನಿಮ್ಮ ಕಾಲೇಜಸ್ ಒಳ್ಳೆ ಕಾಲೇಜಸ್ ಸೀಟ್ ಸಿಗ್ತಿಲ್ಲ, ಇಲ್ಲ ಸೀಟೇ ಸಿಗ್ತಿಲ್ಲ, ಯಾವ್ದು ಸೀಟೇ ಅಲಾಟ್ ಆಗ್ತಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಇನ್ನೂ ಒಂದು ಆಪ್ಷನ್ ಇರುತ್ತೆ. ಕಾಲೇಜಸ್ ಅನ್ನ ರಿಅರೇಂಜ್ ಮಾಡ್ಕೋಬಹುದು, ಆ್ಯಡ್ ಮಾಡ್ಕೋಬಹುದು, ಎಡಿಟ್ ಮಾಡ್ಕೋಬಹುದು. ಇಲ್ಲೇ ನೋಡಿ, ಆ್ಯಡ್, ಆಲ್ಟರ್, ರಿಅರೇಂಜ್, ಡಿಲೀಟ್ ಆಪ್ಷನ್ಸ್ ಏನಾದ್ರು ಮಾಡ್ಕೋಬಹುದು. ಇವೆಲ್ಲ ಮಾಡಾದ್ಮೇಲೆ ಮತ್ತೆ ನಿಮಗೆ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್, ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಆದರೆ ಬಿಡ್ತಾರೆ. ಇಲ್ಲಿ ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿರುತ್ತೋ ನೀವು ಹೋಗಿ ಆ ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಈಸಿಯಾಗಿ ಆ ಕಾಲೇಜ್ಗೆ ಹೋಗಿ ಜಾಯ್ನ್ ಆಗ್ಬೋದು ನಿಮ್ಗೆ ಇಷ್ಟ ಇದ್ರೆ ಆ ಕಾಲೇಜ್ಗೆ. ಇಲ್ಲ ನಮ್ಗೆ ಇಷ್ಟ ಇಲ್ಲ, ನಾವು ಸೆಕೆಂಡ್ ರೌಂಡ್ಗೂ ಹೋಗ್ತೀವಿ, ಈ ಕಾಲೇಜನ್ನು ಓಲ್ಡಲ್ಲಿ ಇಟ್ಬಿಟ್ಟು ಸೆಕೆಂಡ್ ರೌಂಡಲ್ಲಿ ಅಟೆಂಡ್ ಮಾಡ್ತೀವಿ, ಇನ್ನೂ ಬೆಟರ್ ಕಾಲೇಜ್ ಸಿಗ್ಬೋದು ಅನ್ನೋದಾದ್ರೆ ನೀವು ಆ ರೀತಿಯಾಗಿ ಕೂಡ ಮಾಡ್ಬೋದು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿಯಲ್ಲಿ ನೀವು ಯಾವ ರೀತಿಯಾಗಿ ಓಲ್ಡ್ ಮಾಡಬೇಕು ಅದ್ರದ್ದು ಫುಲ್ ಡೀಟೇಲು 3 ರೌಂಡ್ದು ನೆಕ್ಸ್ಟ್ ವಿಡಿಯೋ ಅಲ್ಲಿ ಮಾಡಿ ತಿಳಿಸ್ತೀನಿ. ಒಂದೇ ವಿಡಿಯೋದಲ್ಲಿ ಹೇಳಿದ್ರೆ ಕನ್ಫ್ಯೂಸ್ ಆಗ್ತೀರಾ. ಸ್ಕೆಡ್ಯೂಲ್ ಈ ರೀತಿಯಾಗಿರುತ್ತೆ.
ಓಕೆನಾ. ನಿಮಗೆ ಚಾನ್ಸಸ್ ಮಾರ್ಕ್ ಅಲಾಟ್ಮೆಂಟ್ ಬಿಟ್ಟಾಗಂತೂ ಒಳ್ಳೆ ಚಾನ್ಸಸ್ ಇರುತ್ತೆ, ನೀವು ಕಾಲೇಜಸ್ ಅನ್ನು ಚೆನ್ನಾಗಿ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಏನಾದ್ರು ಸಿಕ್ತಿಲ್ಲ ಅನ್ನೋದಾದ್ರೆ ನಿಮ್ಮ ರ್ಯಾಂಕಿಂಗ್ಗೆ, ಓಕೆನಾ. ಹಾಗೆಲ್ಲ ಯಾವ ರೀತಿ ಆ್ಯಡ್ ಮಾಡೋದು ಅವೆಲ್ಲ ಲೈವ್ ಡೆಮೋ ವಿಡಿಯೋಸ್ ಆದರೆ ಬರುತ್ತೆ ಸ್ನೇಹಿತರೆ. ಇದು ಸದ್ಯಕ್ಕೆ ಆಪ್ಷನ್ ಎಂಟ್ರಿ ಸ್ಕೆಡ್ಯೂಲ್ ಆದರೆ ನಿಮ್ಗೆ ಜಸ್ಟ್ ರೆಫರೆನ್ಸ್ ಅನ್ನು ತೋರಿಸಿದ್ದೀನಿ, ಮತ್ತೆ ಹೇಳ್ತಿದ್ದೀನಿ ನೋಡಿ, ನೀವು ಕಾಮೆಂಟಲ್ಲಿ ಬಂದು ಕೇಳ್ತೀರಾ. ಇದು ಲಾಸ್ಟ್ ಇಯರ್ ಸ್ಕೆಡ್ಯೂಲು, ಇನ್ನು ಈ ಇಯರ್ದು ಸ್ಕೆಡ್ಯೂಲ್ ಬಿಟ್ಟಿಲ್ಲ. ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ವಿದ್ಯಾರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಮಾಡಿರ್ತೀರೋ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋ ಆದರೆ ಬರುತ್ತೆ.